ಆರ್ಕೆಸ್ಟ್ರಾನಲ್ಲಿ ಪಾಲ್ಗೊಂಡಿರುವಂತಹ ಗಂಗಾವತಿಯ ಮನವಳ್ಳಿಯವರೇ, ಈ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯರೇ, ಈ ಸಂಸ್ಥೆಯ ಅಧ್ಯಕ್ಷ ಪ್ರತಿಭೆಯನ್ನ ಗುರುತಿಸಿ ನಾವು ಅವ್ರಿಗೆ ಪ್ರೋತ್ಸಾಹ ಮಾಡ್ತಕ್ಕಂತಹ, ಅವ್ರಿಗೆ ಬೇರೆ ಬೇರೆ ಸೌಲಭ್ಯವನ್ನು ಕಲ್ಪಿಸ್ತಕ್ಕಂತಹ ನಿಟ್ಟಿನಲ್ಲಿ ಈ ಶಾಲೆ ಇನ್ನೂ ಕೂಡ ನೀಡಬೇಕೆಂತೇಳಿ ಎಲ್ಲ ಆರ್ಕೆ ಶಾಲೆಯ ಶಿಕ್ಷಕರಿಗೆ ಕೇಳಿಕೊಳ್ತೇನೆ. ಡಾಕ್ಟರ್ ಕರುಣಾ ರೈತನ ವೇಷದಲ್ಲಿ, ಅಭಿ ಫಕೀರಪ್ಪ ಕೃಷ್ಣನ ವೇಷದಲ್ಲಿ, ಹುಲಿಗೆಮ್ಮ ರಾಧಾ ವೇಷದಲ್ಲಿ, ಶ್ರೇಯಸ್ ಅಭಿನವ್ ಪೊಲೀಸ್ ವೇಷದಲ್ಲಿ, LKG ಮಕ್ಕಳಾಗಿರ್ತಕ್ಕಂಥ ಅಪೂರ್ವ ಕಿತ್ತೂರಾಣಿ ಚೆನ್ನಮ್ಮನ ವೇಷದಲ್ಲಿ ಎಲ್ಲರೂ, ಮೈಕಲ್ ಜಾಕ್ಸನ್ ವಾವ್, ಅನುಶ್ರೀ ಶಾಕುಂತಲ ವೇಷ, ಲಿಟಲ್ ರಾಟ್ ರಾಘವೇಂದ್ರ ಫ್ಯಾನ್ಸಿ ಡ್ರೆಸ್, ಆರೋಹಿ ಮತ್ತು ಆರುಷಿ ಅವಳಿ ಜೋಳಿ ಇಬ್ರು ಲವಕುಶ ವೇಷವನ್ನ ಧರಿಸಿದ್ದಾರೆ, ಫ್ಯಾನ್ಸಿ ಡ್ರೆಸ್. ಹಾಯ್ ಹಲೋ ಹಾಯ್. ಶ್ರೀ ಸನ್ಮಾನ್ಯ ನಮ್ಮ ದೇಶದ ಶ್ರೀಯುತ ಬಯಸೋಣ. ಎಲ್ಲರೂ ಮೊಬೈಲ್ ಯಾರ ಹತ್ರ ಇದೆ ಅವರು ತಮ್ಮ ಟಾರ್ಚ್ ಆನ್ ಮಾಡಿ ಒಂದು ನಿಮಿಷಗಳ ಕಾಲ ಅವ್ರಿಗೆ ಆತ್ಮ ಶಾಂತಿ ಸಿಗಲಿ ಅಂತೇಳಿ ನಾವು ಟಾರ್ಚ್ ಆನ್ ಮಾಡಿ ಕ್ಯಾಂಡಲ್ ಮುಖಾಂತರ ಅವರಿಗೆ ಆತ್ಮ ಶಾಂತಿ ಕೋರೋಣ. ಒಂದು ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಒಂದು ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಫಲ ತಂದು ಎಲ್ಲರೂ ಒಂದು ನಿಮಿಷಗಳ ಕಾಲ ಒಂದು ಮೌನಾಚರಣೆ ಮಾಡೋದು. ಮಕ್ಕಳನ್ನು ಮುಂದಿನ ದಿನಮಾನಗಳಲ್ಲಿ ಕರೆಸಿ ಅವ್ರಿಗೂ ಕೂಡ ಸನ್ಮಾನವನ್ನು ಮಾಡುವಂತ ಕೆಲಸವೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆ ಮಾಡುತ್ತಾ ಅಂತ ಹೇಳ್ತಾ, ಈ ಮಕ್ಕಳು ಇವತ್ತು ನಮ್ಮ ಒಂದು ಶಾಲೆಯಲ್ಲಿ ಏನೋ ಒಂದು ತರಬೇತಿಯನ್ನು ಪಡೆದು ಮೊರಾರ್ಜಿ ಶಾಲೆಗೆ ನಿಜ ಕೇಳಬೇಕಂದ್ರೆ ಈ ವರ್ಷ ಮೇಘನ ಪೊಲೀಸ್ ಪಾಟೀಲ್ ಮೊರಾರ್ಜಿ ಅಲ್ಪಸಂಖ್ಯಾತ ಅವನು ಕೂಡ ಆದರ್ಶ ಶಾಲೆಗೆ, ಅದೇ ರೀತಿಯಾಗಿ ರಾಘವೇಂದ್ರ ಸುರೇಶ್ ಬೋವಿ ಅವನು ಕೂಡ ಆದರ್ಶ ಶಾಲೆಗೆ ಆಯ್ಕೆಯಾಗಿದ್ದಾನೆ. ಆದರ್ಶ ಶಿವಪ್ಪ ದೊಡ್ಡಮನಿ ವಿದ್ಯಾರ್ಥಿನಿ ಕೂಡ ನಮ್ಮ ಶಾಲೆಯಿಂದ ಆಯ್ಕೆಯಾದಂತ ಮಗು. ಇನ್ನ ಕೆಲವರು ಮಕ್ಕಳು ಬರಬೇಕಾಗಿತ್ತು, ಕಾರಣಾಂತರದಿಂದ ಬಂದಿರುವುದಿಲ್ಲ. ಆ ಮಕ್ಕಳಿಗೂ ಕೂಡ
and Bhumika, son of Ramesh Police Patel. The second prize goes to Mailani, son of Ranganatha. Third prize goes to Manoj, son of Mailarappa. Then fourth standard students, please come to receive the prizes. The first prize goes to Nandini, son of Nagraj. Second prize goes to Sunita. ಇದು ಚಿಕ್ಕ ಸಾಧನೆ ಆಗಿರ್ಬೋದು. ಆ ಮಕ್ಕಳಿಗೆ ನಾವು ಹುರಿದುಂಬಿಸಿದ್ರೆ, ಪ್ರೋತ್ಸಾಹ ನೀಡ್ತಾ ಇದ್ರೆ ಈ ಚಿಕ್ಕ ಸಾಧನೆ ದೊಡ್ಡ ಸಾಧನೆ ಆಗಿ ಒಂದು ಪರಿವರ್ತನೆ ಆಗುತ್ತೆ ಅಂತ ಹೇಳ್ಬೋದು. ಎಲ್ಲ ಮುದ್ದು ಮಕ್ಕಳಿಗೆ ಧನ್ಯವಾದಗಳು. ಮಾತಾಡ್ತಾ ಇರ್ತಾರ, ಮಾತಾಡ್ತಾ ಹೇಳ್ತಾರ, ದೇವರನ್ನ ನಂಬಿದ್ರೆ, ನೀವು ಮನಸ್ಸಿನಿಂದ ದೇವರನ್ನ ನಂಬಿದ್ರೆ. ಈ ಸಂಸ್ಥೆ ಡಾಕ್ಟರ್ ರಾಧಾಕೃಷ್ಣನ್ ಅವರ ಹೆಸರಲ್ಲಿ ಇರ್ತಕ್ಕಂಥದ್ದು ಡೊಳ್ಳಿನ್ ಮಧುಸೂದನ್ ಡೊಳ್ಳಿನ್ ಅವರು ಈ ಸಂಸ್ಥೆಯನ್ನ ಡಾಕ್ಟರ್ ರಾಧಾಕೃಷ್ಣನ್ ಅವರ ಹೆಸರಿಟ್ಟಿರ್ತಕ್ಕಂಥದ್ದು. ಕರ್ನಾಟಕ ವಿಮೋಚನಾ ದಿನಾಚರಣೆ ಅಥವಾ ಒಂದು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತ ನಾವು ಏನು ಆಚರಣೆ ಮಾಡ್ತೀವಿ, ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡಿ ಅದೇ ರೀತಿಯಾಗಿ ವಿಶ್ವ ಕಂಡಂತ ಭಾರತದ ಆಚರಣೆ ಮಾಡ್ತಾ ಇರ್ತಕ್ಕಂಥ ತಮ್ಮರಿಗೂ ಕೂಡ ಗೊತ್ತಿದೆ. ಹಾಗಾಗಿ ರಾಧಾಕೃಷ್ಣನ್ ಅವರ ಹೆಸರಿನಿಂದ ಹೊಂದಿರತಕ್ಕಂತಹ ಈ ಶಾಲೆ ಕೇವಲ 7ನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಇಷ್ಟೊಂದು ಉತ್ಸಾಹದಿಂದ ತಾವೆಲ್ಲ ಸೇರಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ರಿ. ಬಹಳ ಸಂತೋಷದ ವಿಷಯ ಅಂತ ನಾನಂತೂ ಭಾವಿಸ್ತೇನೆ. ಅದರ ಜೊತೆಗೆ ನವೋದಯ ಶಾಲೆಗೆ ಮತ್ತೆ ಮೊರಾರ್ಜಿ ದೇಸಾಯಿ ಶಾಲೆಗೂ ಕೂಡ ಈ ಭಾಗದ ಮಕ್ಕಳಿಗೆ ಪ್ರವೇಶವನ್ನ ಪಡಿತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ತರಬೇತಿಯನ್ನ ಕೊಡ್ತಕ್ಕಂತಹ ಈ ಒಂದು ಕಾರ್ಯಕ್ರಮವನ್ನ ಕೂಡ ಈ ಶಾಲೆ ಹಾಕೊಂಡಿರ್ತಕ್ಕಂಥದ್ದು ಕೂಡ ಬಹಳ ಸಂತೋಷದ ವಿಷಯ. ಯಾಕೆಂತ ಹೇಳಿದ್ರೆ ಈ ರಾಷ್ಟ್ರದಲ್ಲಿ ನವೋದಯ ಶಾಲೆಗಳು ಮತ್ತು ಬೇರೆ ಬೇರೆ ಶಾಲೆಗಳು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಂಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. 1995ರಲ್ಲಿ ನಮ್ಮ ಈಗಿನ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು 94ರಲ್ಲಿ ಹಣಕಾಸು ಸಚಿವರಾದರು. ಅವರ ಪ್ರಥಮ ಬಜೆಟ್ ಅಲ್ಲೇ ಅವರು ಮಂಡಿಸಿದಂಥದ್ದು ಈ ಮೊರಾರ್ಜಿ ದೇಸಾಯಿ ಶಾಲೆಗಳನ್ನ ಸ್ಥಾಪನೆ ಮಾಡಿದಂಥ ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ತಲುಪಿದೆ. ಯಾಕೆಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವತ್ತು ನಮ್ಮ ಶಾಲೆಯ ಗ್ರಾಮೀಣ ಭಾಗದ ಮಕ್ಕಳು ಕೂಡ ನಾವು ವಸತಿ ಶಾಲೆಗಳಲ್ಲಿ ಪ್ರವೇಶವನ್ನ ಪಡಿಬೇಕು, ಅವ್ರಿಗೂ ಕೂಡ ಒಳ್ಳೆಯ ಶಿಕ್ಷಣವನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ 95ರ ಬಜೆಟ್ ಅಲ್ಲಿ ಈ ಮೊರಾರ್ಜಿ ದೇಸಾಯಿ ಅವರ ಹೆಸರಿನಲ್ಲಿ ಎಲ್ಲ ಶಾಲೆಗಳನ್ನ ಆರಂಭ ಮಾಡಿದ್ರು. ಅದು ಎಲ್ಲ ವರ್ಗದ, ಎಲ್ಲ ಭಾಗದ, ಎಲ್ಲ ಮಕ್ಕಳನ್ನ ತಯಾರು ಮಾಡ್ತಕ್ಕಂಥ ಬಹಳ ಅದ್ಭುತ ಕೇಂದ್ರಗಳಾಗಿದ್ದಾವೆ. ಹಾಗಾಗಿ ಅಲ್ಲಿ ಪ್ರವೇಶ ಪಡಿತಕ್ಕಂಥ ನಿಟ್ಟಿನಲ್ಲಿ ಮಕ್ಕಳನ್ನ ತಯಾರು ಮಾಡ್ತಕ್ಕಂಥ ಈ ಶಾಲೆ ನಿಜಕ್ಕೂ ಕೂಡ ಇವರ ಕಾರ್ಯವನ್ನ ನಾವು ಮೆಚ್ಚಬೇಕಾಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ವಿಶೇಷವಾಗಿ ಜಗಜ್ಯೋತಿ ಬಸವಣ್ಣ ನಡೆದಾಡಿದಂಥ ಕಲ್ಯಾಣ ಕರ್ನಾಟಕ, ಇದು ಅತ್ಯಂತ ಪವಿತ್ರವಾದ ನಾಡು. ಬಸವಣ್ಣ ಸಮಾಜವನ್ನ ಕಟ್ಟಿದಂತಹ ಮಹಾನ್ ಯೋಗಿ, ಕ್ರಾಂತಿಕಾರಿ, ಇಡೀ ಸಾಮಾಜಿಕ ಬದಲಾವಣೆಯನ್ನು ತಂದಂತಹ ಮಹಾನ್ ಪುರುಷರ ನಡೆದಾಡದಂತಹ ಇಂತಹ ಪ್ರದೇಶದಲ್ಲಿ ಬಹುಶಃ ಇನ್ನೂ ಕೂಡ ಶಿಕ್ಷಣ ಕ್ಷೇತ್ರ ಇನ್ನು ಹೆಚ್ಚು ಬಲಿಷ್ಠ ಆಗಬೇಕಾಗಿದೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಅದರಲ್ಲೂ ಕೂಡ ವಿಶೇಷವಾಗಿ ಇಂಗ್ಲಿಷ್ ಶಿಕ್ಷಣಕ್ಕೆ ಬಹುಶಃ ನಾವು ಇನ್ನು ಹೆಚ್ಚು ಮಹತ್ವವನ್ನು ಕೊಡಬೇಕಾಗಿದೆ. ಕನ್ನಡದಲ್ಲಿ ನಮ್ಮೆಲ್ಲ ಮಕ್ಕಳು ಬಹಳ ಪರಿಣಿತರಿದ್ದಾರೆ, ಕನ್ನಡದ ಬಗ್ಗೆ ಪ್ರಶ್ನೆ ಇಲ್ಲ. ಆದರೆ ಇಂಗ್ಲಿಷ್ ಶಿಕ್ಷಣವನ್ನು ಕೂಡ ನಾವು ಬಹಳ ಹೆಚ್ಚಾಗಿ ಅವ್ರನ್ನ ಕಲಿಸುವ ಮೂಲಕ ಅವ್ರನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಯಾರು ಮಾಡ್ತಕ್ಕಂತಹ, ಅವರಿಗೆ ಸಮಾಜದ ಮುಖ್ಯವಾಹಿನಿಗೆ ತರ್ತಕ್ಕಂತಹ ನಿಟ್ಟಿನಲ್ಲಿ
ಬಹುಶಃ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾದಂತ ಅಗತ್ಯ ಇದೆ ಅಂತ ನಾನಂತೂ ಭಾವಿಸಿದ್ದೇನೆ. ಸಾಕಪ್ಪ ನೀವು ಮಾತು ನಿಲ್ಲಿಸಿ, ನಾವು ನಮ್ಮ ಕಾರ್ಯಕ್ರಮ ಮಾಡಬೇಕು ಅಂತ ನೀವು ಅಂತಿರ್ತೀರಿ, ನಾವು ಕರೆದಿರ್ತಾರಲ್ಲ ನಾವು ಒಂದೆರಡು ಮಾತಾಡಬೇಕು ಅಂತ ನಾವು ಅಂತಿರ್ತೀವಿ. ಹಂಗಾಗಿ ಏನಾಗ್ತದ, ಯಾವಾಗ ಮುಗೀತದ ಅಂತ ಕಾಯ್ತಿರ್ತೀರಿ. ಮುಗಿಯೋಕ್ ಮುಂಚೆ ಎಲ್ಲರೂ ಸೇರಿ ಒಂದೇ ಒಂದು ನಿಮಿಷ ಆಟ ಆಡ್ಬಿಡೋಣ. ಮಕ್ಕಳು ರೆಡಿ ಇದ್ದೀರಾ? ನಿಮ್ಮ ಕಡೆಗೆ ಲೈಟ್ ಸ್ವಲ್ಪ ಕಡಿಮೆ ಐತಿ, ಸರಿಯಾಗಿ ಕಾಣಿಸ್ತಿಲ್ಲ. ರೆಡಿ ಇದ್ದೀರಾ? ಒಂದು ಸಣ್ಣ ಆಟ, ಅರ್ಧ ನಿಮಿಷದ ಆಟ. ಎಲ್ಲರೂ ಇಲ್ಲೇ ಇದ್ದೀರಲ್ಲ? ಎಲ್ಲರೂ ಇಲ್ಲೇ ಇದ್ದೀರಿ ಅಂತ ಕಾಣಿಸ್ಲಿಕ್ಕತ್ತೈತಿ, ಮನ್ಸಿಗೆ ಅನಿಸ್ತಿಲ್ಲ. ನೀವೆಲ್ಲ ಇಲ್ಲೇ ಇದ್ದೀರಿ ಅಂತ ಅನಿಸ್ಬೇಕಂದ್ರ ಒಂದು ಸಾರಿ ನಾವೆಲ್ಲರೂ ಒಂದು ಅರ್ಧ ನಿಮಿಷದ ಆಟ ಆಡೋಣ. ನಾನು ಚಿಲಿಪಿಲಿ ಚಿಲಿಪಿಲಿ ಧೂಮ್ ದಡಕ್ಕ ಅಂತ ಹೇಳ್ತಾ ಹೋಗ್ತೀನಿ. ಜೋರ್ ಹೇಳ್ದಾಗ ಜೋರ್ ಹೇಳ್ಬೇಕು, ಕಡಿಮೆ ಸೌಂಡ್ ಅಲ್ಲಿ ಹೇಳ್ದಾಗ ಕಡಿಮೆ ಸೌಂಡ್ ಹೇಳ್ಬೇಕು. ರೆಡಿನಾ? ನೀವು ಎಷ್ಟು ಚಂದ ಕೇಳಿಸ್ಕೊಂತೀರಿ ನೋಡೋಣ. ಈ ಆರ್ಕೆ ಉತ್ಸವದ ಮಕ್ಕಳು ಎಷ್ಟು ಚಂದ ಕೇಳಿಸ್ಕೊತೀರಿ ನೋಡೋಣ. ರೆಡಿ? ಚಿಲಿಪಿಲಿ ಚಿಲಿಪಿಲಿ ಧೂಮ್ ದಡಕ್ಕ. ಇಲ್ಲ, ನೀವು ಹೂ ಹಾ ಅನ್ಬೇಕು. ರೆಡಿನಾ? ಚಿಲಿಪಿಲಿ ಚಿಲಿಪಿಲಿ ಧೂಮ್ ದಡಕ್ಕ. ಸೌಂಡೇ ಬರ್ತಿಲ್ಲ. ಚಿಲಿಪಿಲಿ ಚಿಲಿಪಿಲಿ ಧೂಮ್ ದಡಕ್ಕ. ಚಿಲಿಪಿಲಿ ಚಿಲಿಪಿಲಿ ಧೂಮ್ ದಡಕ್ಕ. ಚಿಲಿಪಿಲಿ ಚಿಲಿಪಿಲಿ ಧೂಮ್ ದಡಕ್ಕ. ಚಿಲಿಪಿಲಿ ಚಿಲಿಪಿಲಿ ಧೂಮ್ ದಡಕ್ಕ. ಪಕ್ಕ ಎಲ್ಲ ಇಲ್ಲೇ ಇದ್ದೀರಪ್ಪ, ಎಲ್ಲೂ ಹೋಗಿಲ್ಲ. ನಿಮ್ಮ ಮನಸ್ಸು ಕೂಡ ಇಲ್ಲೇ ಐತಿ. ವೆರಿ ಗುಡ್, ವೆರಿ ಗುಡ್. ಎರಡೇ ಎರಡು ಮಾತಾಡ್ತೀನಿ, ಓಕೆನಾ? ಮಾತು ಶುರು ಮಾಡೋಕ್ಕಿಂತ ಒಂದು ಸಣ್ಣ ಕತಿ. ಒಂದು ಊರಾಗ ಒಬ್ಬಕ್ಕೆ ಹೂ ಮಾರ್ತಿದ್ಲು. ಒಂದು ಊರಾಗ ಒಬ್ಬಕ್ಕೆ ಏನ್ ಮಾಡ್ತಾ ಇದ್ಲು? ಹೂ ಮಾರ್ತಿದ್ಲು. ಆಕಿ ಹೂ ಮಾರಕ್ ಹೋಗ್ಬೇಕಾದ್ರ ಪಕ್ಕದ ಊರಿಗೆ ಮಧ್ಯದಲ್ಲಿ ಒಂದು ಸಣ್ಣ ನದಿ, ಹಳ್ಳ ಹರಿತಾ ಇತ್ತು. ಆ ಹಳ್ಳವನ್ನ ದಾಟ್ಕೊಂಡು ಆ ಕಡೆ ಹೋಗಿ ಆ ಹೆಣ್ಮಗಳು ಹೂ ಮಾರಿ ಬರ್ಬೇಕಿತ್ತು. ಹಳ್ಳ ದಾಟ್ಬೇಕಂದ್ರೆ ಹೆಂಗ್ ದಾಟ್ತಾರೆ ಸಾಮಾನ್ಯವಾಗಿ? ದೋಣಿ ಮೂಲಕ ಹೋಗ್ತಾರೋದಿಲ್ಲ. ಆಕಿ ದೋಣಿ ಒಳಗ್ ಹೋಗ್ಬೇಕಾದ್ರೆ ದಿನ ಏನ್ ಮಾಡ್ಬೇಕಾಗ್ತಿತ್ತು? 2 ರೂಪಾಯಿ ಕೊಡ್ಬೇಕಾಗ್ತಿತ್ತು. ದೋಣಿ ಈ ಕಡೆಯಿಂದ ಹೋಗ್ಲಿಕ್ಕೆ 2 ರೂಪಾಯಿ, ಬರ್ಲಿಕ್ಕೆ 2 ರೂಪಾಯಿ ಕೊಡ್ಬೇಕಿತ್ತು. ಹಂಗೆ ಕೊಡುವಾಗ ಆಕೆ ಒಂದು ದಿವಸ ಏನ್ ಮಾಡ್ತಾಳ, ಹಳ್ಳ ದಾಟ ಆ ಕಡೆ ಹೋಗ್ತಾಳ. ಒಂದು ಗುಡಿ ಒಳಗ ಒಂದ್ಸಲ ಜೋರಾಗಿ ಹಾಯ್ ಹೇಳ್ಬಿಡ್ರಿ ಎಲ್ಲಾರು. ಅದಕ್ಕೆ ಡ್ರೋನ್ ಕ್ಯಾಮ್ರಾಕ್ಕೆ 100 ಮಾರ್ಕ್ಸ್ ಸಿಕ್ತಪ್ಪ. ಎಲ್ಲರೂ ತಮ್ಮ ಕಡೆಗೆ ಹೇಳ್ಕೊಂಡ್ಬಿಡ್ತದ. ಓಕೆ, ನೀವು ಕತೆ ಕೇಳಲಿಕ್ಕೆ ರೆಡಿ ಇದ್ದೀರೋ ಇಲ್ವಾ? ಪ್ರಾರಂಭ ಅಂತ ಶಾಲೆ 7ನೇ ಒಂದು ಆರ್ಕೆ ಉತ್ಸವ ಆಚರಣೆ ಮಾಡ್ತಾ ಇದೆ. ನಿಜವಾಗಿ ಬಹಳ ಸಂತೋಷ. ನಮ್ಮ ಮಧುಸೂದನ್ ಡೊಳ್ಳಿನವರು ಮತ್ತು ದಂಪತಿಗಳು ಇಬ್ಬರು ಕೂಡಿಕೊಂಡು ಶಾಲೆಯನ್ನು ಒಂದು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಮಾಡೋದ್ರ ಮುಖಾಂತರ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಆದ ಕಾರಣ ನಾನು ಒಂದು ಮಾತನ್ನು ಹೇಳಿದಾದ್ರೆ, ಮಕ್ಕಳು ತಾವೇನು ಇವತ್ತು ಲೋವರ್ LKG ಇಂದ ಹಿಡಿದು 5ನೇ ಕ್ಲಾಸ್ನವರೆಗೆ ಈ ಶಾಲೆ ನಡೀತಾ ಇದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಡೀ ನಮ್ಮ ಕೇವಲ ಬೂದಗುಂಪಿ ಗ್ರಾಮಕ್ಕೆ ಅಷ್ಟೇ ಅಲ್ಲ, ಇಡೀ ತಾಲೂಕಿಗೆ ಅಷ್ಟೇ ಅಲ್ಲ, ಇಡೀ ನಮ್ಮ ಜಿಲ್ಲೆಗೆ ಒಂದು ಮಾದರಿ ಶಾಲೆಯಾಗಿ ಬೆಳೆಯಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಈಗಾಗಲೇ ಪಾಲಕರಲ್ಲಿ ಒಂದು ಭಾವನೆ ಇದೆ. ಯಾಕಂದ್ರೆ ಮಕ್ಕಳು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ ಬಂದಿದ್ದಾರೆ. ಮಕ್ಕಳು ಸಹಿತ ಬಹಳದಿಂದ ತಯಾರಿಯಾಗಿ ಬಂದಿದ್ದಾರೆ. ಮತ್ತು ತಂದೆ ತಾಯಿಗಳಿಗೆ ಅಥವಾ ಪೋಷಕರಿಗೆ ಮುಖ್ಯವಾಗಿ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಬೇಕಾಗಿದ್ದು ಸಹಿತ ಅಷ್ಟೇ ಮುಖ್ಯ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುವುದ್ರ ಜೊತೆಗೆ ನಿಜವಾಗಿ ನಮ್ಮ ಆತ್ಮೀಯರಾದಂಥ ಮಧುಸೂದನ ಬಹಳ ಭಾವನಾತ್ಮಕವಾಗಿ ತನ್ನ ಮಾತುಗಳನ್ನು ಆಡಿದ್ದಾನೆ. ನೀವು ಯಾವುದೇ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ಕೊಡುವಂತ ಕಾರ್ಯವನ್ನ ನಾವೆಲ್ಲರೂ ಮಾಡಬೇಕಾಗಿದೆ. ಶಿಕ್ಷಣದಲ್ಲಿ ಯಾಕೆಂದ್ರೆ ಪ್ರತಿಯೊಂದು ಕುಟುಂಬದಲ್ಲಿ ಸಹಿತ ಶಿಕ್ಷಣಕ್ಕೆ ಆದ್ಯತೆ ಕೊಡೋದ್ರ ಮುಖಾಂತರ ಅದೇ ರೀತಿಯಲ್ಲಿ ನವೋದಯ ಮತ್ತು ಮೊರಾರ್ಜಿ ಶಾಲೆ ಏನು ಮೊರಾರ್ಜಿ ಶಾಲೆ ಕೋಚಿಂಗ್ ಸೆಂಟರ್ ಸಹಿತ ಇವತ್ತು ಬೂದಗುಂಪ ಗ್ರಾಮದಲ್ಲಿ ನಡೀತಾ ಇರೋದು ಸಹಿತ ಬಹಳ ಸಂತೋಷ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಬಯಸೋದಿಲ್ಲ. ಯಾಕಂದ್ರೆ ಪಾಲಕರು ಈಗಾಗಲೇ ನಮ್ಮ ಸಹೋದರಿ ಬಾಲನಗಮ್ನವ್ರು ಹೇಳಿದ ಹಾಗೆ ನೀವು ಈಗ ಬೇಕಾಗಿದ್ದು ಮುಖ್ಯವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಆ ದಿಶೆಯಲ್ಲಿ ಪಾಲಕರ ಒಂದು ಭಾವನೆಯನ್ನ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕಾರ್ಯ ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸತ್ಯನಾರಾಯಣ ಅಂತವರು
ಅವರ ಮಾರ್ಗದರ್ಶನದಲ್ಲಿ ನೀವು ಕಾರ್ಯ ಮಾಡ್ರಿ. ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವಂತ ಕೆಲಸ ಮಾಡ್ರಿ. ಭಗವಂತ ತಾಯಿ ಕರಿಯಮ್ಮ ದೇವಿ ನಿಮಗೆ ಒಳ್ಳೆಯ ರೀತಿಯಲ್ಲಿ ಆಶೀರ್ವಾದ ಮಾಡೇ ಮಾಡ್ತಾಳೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಪರಂಪರೆಯನ್ನು ನಾವು ಬೆಳೆಸಬೇಕಾಗಿದೆ. ಮುಖ್ಯವಾಗಿ ನೋಡಿ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಇವತ್ತು ದೇಶದ ಅತ್ಯುನ್ನತ ರಾಷ್ಟ್ರಪತಿಗಳಾಗಿ ತಮ್ಮ ಹುಟ್ಟುಹಬ್ಬವನ್ನು ಸಹಿತ ಶಿಕ್ಷಕರ ದಿನಾಚರಣೆ ಮಾಡಬೇಕನ್ನುವಂಥ ಉದ್ದೇಶದಿಂದ ಅವ್ರು ಮಾಡಿದಂಥ ಒಂದು ಸೇವೆ, ಅವ್ರು ಮಾಡಿದಂಥ ಕೊಡುಗೆ ದೊಡ್ಡದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ನಾನು ಮೊನ್ನೆ ತಾನೇ ನಮ್ಮ ಮಧುಸೂದನ್ ಬಂದಾಗ ಹೇಳಿದೆ, 100ಕ್ಕೆ 100 ನಾನು ಊರಲ್ಲಿದ್ದರೆ ಬಂದೇ ಬರ್ತೀನಪ್ಪ. ಅವರಿಗೆ ಸಮಾಜದಲ್ಲಿ ಯಾವುದೇ ರೀತಿಯಂತ ಗೌರವ ಸಿಗದೇ ಇರತಕ್ಕಂಥ ಪರಿಸ್ಥಿತಿ ಇವತ್ತಂತೂ ಹೆಚ್ಚಾಗಿದೆ. ಹಾಗಾಗಿ ಇದಕ್ಕೆ ಕೊಟ್ಟಿರುವಂತಹ ಆ ಒಂದು ಘೋಷಣೆ ಬಹಳ ಸೂಕ್ತವಾದುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ರಾಧಾಕೃಷ್ಣನ್ ಪಬ್ಲಿಕ್ ಸ್ಕೂಲ್ ಹಾಗೂ ನವೋದಯ ಮೊರಾರ್ಜಿ ಕೋಚಿಂಗ್ ಸೆಂಟರ್ ಬೂದಗಪ್ಪ ಇವರು ನಡೆಸ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಮಕ್ಕಳ ಹಬ್ಬ. ಈ ಮಕ್ಕಳ ಹಬ್ಬಕ್ಕೆ ಮಕ್ಕಳು ವೈವಿಧ್ಯತೆಯಿಂದ ಸಿದ್ಧರಾಗಿ ಬಂದಿದ್ದಾರೆ. ಅವರ ಒಂದು ಪ್ರತಿಭೆಯನ್ನ ಅನಾವರಣಗೊಳಿಸೋದಕ್ಕಾಗಿ ಶಾಲೆಯು ಸೂಕ್ತವಾದ ಒಂದು ವೇದಿಕೆಗಳನ್ನು ಕೂಡ ನಿರ್ಮಾಣ ಮಾಡಿಕೊಟ್ಟಿದೆ. ಅದನ್ನೆಲ್ಲ ಎಂಜಾಯ್ ಮಾಡೋಕ್ಕೆ ಪಾಲಕರು, ಪೋಷಕರು ಜೊತೆಗೆ ನಮ್ಮನ್ನು ಹಿಡಿದುಕೊಂಡು ಈ ಕಾರ್ಯಕ್ರಮವನ್ನು ಅನುಭವಿಸಕ್ಕೆ ಬಂದಿದ್ದೇವೆ. ಇಲ್ಲಿ ಒಂದೆರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಶಿಕ್ಷಕ, ಬಾಲಕ, ಪಾಲಕ ಇವು ತ್ರಿವೇಣಿ ಸಂಗಮ ಇದ್ದಂತೆ. ಇವರು ಮೂರು ಸೇರಿದಾಗ ಇವರ ಒಂದು ಉತ್ತಮವಾದ ಮಾರ್ಗದರ್ಶನದ ಮೂಲಕ ಮಕ್ಕಳ ಭವಿಷ್ಯವನ್ನ ಅತ್ಯುತ್ತಮವಾಗಿ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾವು ನೆನಪಿಸಿಕೊಳ್ಳಕ್ಕೆ ಇಷ್ಟಪಡ್ತೀವಿ. ವಿದ್ಯಾರ್ಥಿಗಳೇ, ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಶಿಕ್ಷಣ ಇಲ್ಲದೆ ಇದ್ದರೆ ನಾವು ಏನನ್ನು ಸಾಧಿಸೋಕೆ ಸಾಧ್ಯ ಇಲ್ಲ. ಒಂದು ಕಾಲ ಇತ್ತು, ನಮ್ಮಲ್ಲಿ ಕೋಟ್ಯಾಂತರ ದುಡ್ಡಿದ್ರೆ, ಲಕ್ಷಾಂತರ ದುಡ್ಡಿದ್ದು ಅದನ್ನ ಸದ್ವಿನಿಯೋಗ ಮಾಡಿಕೊಳ್ಳುವಂತ ತಿಳುವಳಿಕೆ ಇಲ್ದಿದ್ರೆ ಅಷ್ಟೇ ದುಡ್ಡಿದ್ರೆ ಉಪಯೋಗ ಇಲ್ಲ. ನಾವು ಪಡೆದಂತ ಶಿಕ್ಷಣ 10 ಪೈಸೆ ದುಡ್ಡಿಲ್ಲದಿದ್ರು ಕೂಡ ನಾವು ಸ್ವತಂತ್ರವಾಗಿ ಸಮಾಜದಲ್ಲಿ ಬದುಕೋದಕ್ಕೆ ಮಾರ್ಗಗಳನ್ನು ತೋರಿಸ್ಕೊಡುತ್ತೆ. ಇದನ್ನ ನೋಡಿದಾಗ ಶಿಕ್ಷಣ ಎಷ್ಟೊಂದು ಮಹತ್ವದ್ದಾಗಿದೆ ಅನ್ನೋದನ್ನ ನಾವು ನೋಡ್ತೀವಿ. ಸರ್ ಮುರಳಿ ಸರ್ ಜೊತೆ ನಾವು ಮಾತಾಡ್ತಾ ಹೇಳಿದೆ, ಬಹುಶಃ ಅವರು ಆ ಮಾತನ್ನು ಹೇಳಿದ್ರಿ. ಏನಂದ್ರೆ ಪ್ರತಿಯೊಂದು ಮನೆಯಲ್ಲಿ ವಿದ್ಯಾವಂತರು ಬೇಕು. ಆ ಕುಟುಂಬ, ಆ ಮನೆತನ, ಆ ಸಮಾಜ ಅಭಿವೃದ್ಧಿ ಹೊಂದಿದೆ. ನಿಜವಾಗಿಯೂ ಅವರ ಒಂದು ಕಳಕಳಿ ನಾನು ಬಹಳ ಹಿಡಿಸಿತು. ವಿಶೇಷವಾಗಿ ಈ ಒಂದು ಸಂಸ್ಥೆಗೆ ಅವರು ಬೆಂಬಲಿಗರಾಗಿ ಸಹಕಾರ ನೀಡ್ತಾ ಇರೋದು ನಮ್ಮ ಮಧುಸೂದನ್ ಅವರಿಗೆ ಬಹಳ ದೊಡ್ಡ ಶಕ್ತಿ ಅಂತ ಕೂಡ ನಾನು ಅನ್ಕೊಂಡೆ. ಅವರು ಮಧುಸೂದನ್ ಬಗ್ಗೆ ಮಾತಾಡ್ತಾ ಹೇಳಿದ್ರು, ಈ ರೀತಿಯಂತ ಪರಿವರ್ತನೆ ಮಧುಸೂದನ್ ನಾನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳಿದ್ರು. ಬಟ್ ನನಗೆ ಮಧುಸೂದನ್ ವೈಯಕ್ತಿಕವಾಗಿ ನಾನು ಗೊತ್ತು, ಕೇವಲ ಒಬ್ಬ ಶಿಕ್ಷಕನ ಮಾತಿನಿಂದ ಒಬ್ಬ ವಿದ್ಯಾರ್ಥಿಯ ಮನಃ ಪರಿವರ್ತನೆ ಹೇಗೆ ಮಾಡಬಹುದು ಅನ್ನೋದಕ್ಕೆ ಇದೇ ಸಾಕ್ಷಿ ಸರ್ ಅಂತ ಹೇಳಿ ನಾನು ಸರ್ ಮುಂದೆ ಪ್ರಸ್ತಾಪ ಮಾಡಿದೆ. ಆ ಮಾತು ಅವರು ಕೂಡ ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ಕೂಡ ಆಚರಿಸಲಾಯಿತು. ಅದೇ ರೀತಿಯಾಗಿ ಅಧ್ಯಯನದಿಂದ ಸುಜ್ಞಾನದ ಕಡೆಗೆ, ಕತ್ತಲದಿಂದ ಬೆಳಕಿನೆಡೆಗೆ, ಅಮೂರ್ತದಿಂದ ಮೂರ್ತದೆಡೆಗೆ ಕರೆದೊಯ್ಯುವ ವಿದ್ಯಾರ್ಥಿಗಳ ಪಾಲಿನ ಆದರ್ಶಗಳಾದಂತ ಗುರುಗಳ ಒಂದು ದಿನಾಚರಣೆ ಅಂದ್ರೆ ಶಿಕ್ಷಕರ ದಿನಾಚರಣೆಯನ್ನು ಕೂಡ ನಮ್ಮ ಶಾಲೆಯಲ್ಲಿ ಆಟೋಟ, ನಮ್ಮೆಲ್ಲ ಮುದ್ದು ಮಕ್ಕಳ ಆಟೋಟ ಸ್ಪರ್ಧೆಯನ್ನು ಶಿಕ್ಷಕರಿಗೆ ಆಯೋಜನೆ ಮಾಡುವುದರ ಮೂಲಕ ಏನಪ್ಪಾ ಅಂತಂದ್ರೆ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ವರ್ಷ ಪ್ರತಿ ವರ್ಷದಂತೆ ಹೋದ ವರ್ಷ ನಮಗೆ ಜಿಲ್ಲಾ ಮಟ್ಟದ ಒಂದು ನಮ್ಮ ಡಾಕ್ಟರ್ ರಾಧಾಕೃಷ್ಣ ಶಾಲೆಗೆ ಅವಾರ್ಡ್ ಸಿಕ್ಕಿತ್ತು. ಈ ವರ್ಷವೂ ಕೂಡ ಏನಪ್ಪಾ ಅಂತಂದ್ರೆ ನಮ್ಮ ಶಾಲೆಗೆ ಕೊಪ್ಪಳ ತಾಲೂಕಿನ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಶ್ರೀಮತಿ ಗೀತಾ ಡಳಿನವರಿಗೆ ಈ ವರ್ಷ ಲಭಿಸಿದೆ. ಅವರಿಗೂ ಕೂಡ ಕೊಪ್ಪಳದ ಒಂದು ನಗರದಲ್ಲಿ ಏನಪ್ಪಾ ಅಂತಂದ್ರೆ ಆ ಒಂದು ಪ್ರಶಸ್ತಿ ಪ್ರದಾನ ಆಯಿತು. ಆ ಶಿಕ್ಷಕ ಒಂದು ಉತ್ತಮ ಪ್ರಶಸ್ತಿಯನ್ನು ಕೂಡ ನಮ್ಮ ಶಾಲೆಗೆ ಲಭಿಸಿರುವುದು ಒಂದು ಖುಷಿಯಾದಂತ ವಿಚಾರ ಅಂತಂದ್ರೂ ಕೂಡ